ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸರ್ಕಾರ ಇವತ್ತೇನ ಸರ್ಕಾರ ದಯವಿಟ್ಟು ಇವಾಗ ದಿಟ್ಟ ನಿಲುವು ತಗೊಂಡ್ಬಿಟ್ರೆ ಅದಕ್ಕೊಂದು ಅಂತ್ಯ ಕಾಣುತ್ತೆ. ಸುಮ್ಮನೆ ಯಾರೋ ಮಾತು ಕೇಳ್ಕೊಂಡು ಯಾರೋ ಇನ್ಫ್ಲೂಯೆನ್ಸ್ ಯಾರೋ ಮಾತು ಕೇಳ್ಕೊಂಡು ದಯವಿಟ್ಟು ತೇಲ್ಸಿದ್ರೆ ನಾವು ಸ್ವತ್ತು ಚಿತ್ರರಂಗ ಅಂತ ಹೇಳಿ ಇಷ್ಟಪಡ್ತೀವಿ. ಇಂಡಸ್ಟ್ರಿಯ ಹಿರಿಯ ನಿರ್ಮಾಪಕರಾಗಿ ತುಂಬಾ ಒಂದು ಒಳ್ಳೆ ಮಾತಾಡಿದ್ರಿ. ಜಸ್ಟ್ ಇದು ವಿಷ್ಣು ಸರ್ ಒಂದು ಸಮಾಧಿ ಅಂತ ಮಾತಲ್ಲ, ಅದ್ರ ಜೊತೆಗೆ ಬಾಲಣ್ಣ ಅವರ ಸಮಾಧಿ ಕೂಡ ಇದೆ, ಅದನ್ನ ಉಳಿಸ್ಕೊಳ್ಳುವಂತ ಬಾಧ್ಯತೆ ನಮಗೂ ಕೂಡ ಇದೆ. ಸೊ ಎರಡೂ ಒಂದು ಸಮಾಧಿಯನ್ನ ನಾವೇ ಮುಂದುವರ್ಸ್ಕೊಂಡು ಹೋಗ್ತೀವಿ, ಸ್ಮಾರಕವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಎರಡನೇ ಮಾತಿಲ್ಲ, ಬಾಲಣ್ಣ ಇಸ್ ನಾಟ್ ಆರ್ಡಿನರಿ ಆರ್ಟಿಸ್ಟ್, ಹಿರಿಯ ಕಲಾವಿದರು ಸರ್. ಬಾಲಣ್ಣ ಪಾತ್ರಗಳು ನೋಡಿ ಏನು ಖುಷಿ ಬೀಳ್ತದೆ ಸರ್. ಅಂತ ಮಹಾನ್ ಭಾವನ ನಾವು ನಮ್ಮ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಷ್ಣುವರ್ಧನ್ ನಮ್ಗೆ ಸಂಸ್ಕಾರ ಹೇಳ್ಕೊಟ್ಟವ್ರೆ, ಯಾವ್ದಾರು ಮಾಡೋಕೆ ಜೊತೆಲಿ ಇರೋನ್ನ ಯಾವತ್ತೂ ಬಿಡಬೇಡ ಅಂತ ಹೇಳಿದ್ರು. ಅವ್ರು ಕಲ್ತಿರೋ ಅವರು ಹೇಳ್ಕೊಟ್ಟ ದಾರದಲ್ಲಿ ನಡ್ತಾ ಇರೋದು. ಇವತ್ತು ನಾವೆಲ್ಲ ಅಭಿಮಾನಕ್ಕೆ ಶಾಂತ ರೀತಿಯಿಂದ ಪ್ರೀತಿಯಿಂದ ವರ್ತಿಸಿ. ಯಾಕೇಳಿ, ನಮ್ಗೆ ಆ ಜಾಗ ಪವಿತ್ರವಾದ ಜಾಗ, ಯಾವುದೇ ಕಾರಣಕ್ಕೂ ಅದು ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ, ಬಿಡ್ಲೋಕ್ಕೂ ಆಗಲ್ಲ. ಆದರೆ ನಾವು ಹೋರಾಟ ಅಂದರೆ ನಾವು ಬೇರೆ ರೀತಿ ಹೊರಟ ಶಾಂತ ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಸರ್ಕಾರದ ಒಂದು ಮನವಿ ಮೂಲಕ ಓಡಾಡ್ತೀವಿ. ಹುಡುಗರನ್ನ ಕರ್ಕೊಂಡೋಗಿ ಅಮ್ಮಾಯಿ ಕರ್ಕೊಂಡು ಓಡಿಸಿ ಬಡಿಸಿ ನುಗ್ಗಿಸಿ ಗಲಾಟೆ ಮಾಡಿಸಿ ಕೆಲವರು ಹೇಳ್ತಾರೆ ಹೋಗಿ ನುಗ್ಬಿಡೋಣ. ಅದಲ್ಲ, ಅಮಾಯಕ ಪಾಪ ಹುಡುಗರು ಇಷ್ಟು ಬಲಿ ಆಗ್ಬಿಡ್ತಾರೆ. ಇವಾಗ ಒಬ್ಬ ಕೊಟ್ಟರೆ ನಾಳೆ ಬೆಳಿಗ್ಗೆ ಒಂದು 10,000 ಜನ ಸೇರ್ತಾರೆ. ಅವ್ರಿಗೆ ತೊಂದರೆ ಯಾರು ರೆಸ್ಪಾನ್ಸಿಬಲ್ ಇರ್ತಾರೆ? ಅವರು ತಂದೆ ತಾಯಿ ಮಕ್ಳಿರಲ್ವಾ? ನಮ್ಮ ಕರ್ತವ್ಯ ಅದಲ್ಲ. ಪ್ರೀತಿಯಿಂದ ಶಾಂತ ರೀತಿಯಿಂದ ಮಹಾತ್ಮ ಗಾಂಧಿ ಅಂತ ಹೇಳ್ಕೊಟ್ರೆ ಶಾಂತ ರೀತಿ ಓಡಾಡಬೇಕು. ಆ ಥರ ನಾವು ಇದರಲ್ಲಿ ಓಡಾಡ್ತೀವಿ. ನನಗೆ ನಿಜವಾದ ಸಿದ್ದರಾಮಣ್ಣವ್ರ ಸರ್ಕಾರದ ಬಗ್ಗೆ ಬಪ್ಪಾದ ನಂಬಿಕೆ ಇದೆ. ನಮ್ಗೆ ಕೊಡ್ತಾರೆ, ಆಲ್ರೆಡಿ ಸರ್ಕಾರ ಕೊಟ್ಟಿದೆ, ಮೈಸೂರು ಕೊಟ್ಟಿದೆ, ಎಲ್ಲ ರೀತಿಯ ಸಂಪೂರ್ಣ ಸರ್ಕಾರ ಕೊಟ್ಟಿದೆ, ಎರಡೇ ಮಾತಿಲ್ಲ. ಈ ವಿಷಯದಲ್ಲಿ ನಮ್ಮ ಬಾಲಣ್ಣ ಸ್ಟುಡಿಯೋ 10 ಗುಂಟೆ ಕೊಟ್ಟರೆ ದಯವಿಟ್ಟು ಸಾಕು, ಬೇರೆ ಏನು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಪೂಜೆ ಮಾಡ್ಕೊಂಡಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ವಿಷ್ಣು ಸ್ಮಾರಕ ವಿಚಾರವಾಗಿ ಇಡೀ ಇಂಡಸ್ಟ್ರಿಗೆ ಒಗ್ಗಟ್ಟಾಗಿದ್ದು, ಅದರಲ್ಲೂ ಕೂಡ ಶಿವಣ್ಣ ಅವರು ಮುಂದೆ ನಿಂತು ಈ ಜಾಗ ನಮಗೆ ಸಿಗೋ ತನಕ ಹೋರಾಟ ಮಾಡೋಣ ಅಂತ ಹೇಳಿದಾರೆ ಅಂತ ಏನು ಮಾತಾಡಿದ್ರೆ ನಿಮ್ಮ ಜೊತೆ? ಶಿವಣ್ಣವರು ತುಂಬ ಸತಿ ವಿಧಾನಸೌಧಕ್ಕೆ ಹೋಗಿದ್ದೆ ಭಾರತಿ ಮೇಡಮ್ ಜೊತೆ. ನಾಟ್ ಓನ್ಲಿ ಶಿವಣ್ಣ, ಚಿತ್ರರಂಗದ ಎಲ್ಲರೂ ಸಹಕರಿಸಿದ್ದಾರೆ. ವಿಷ್ಣು ಸರ್ ಬಗ್ಗೆ ಎಲ್ಲರಿಗೂ ಗೌರವ ಪ್ರೀತಿ ಎಲ್ಲರದೇ ತುಂಬ ಜನ ಇದೆ. ಅದು ಶಿವಣ್ಣವ್ರ ಪಾಪ ಮುಂದಾಡುತ್ತಾ ಹೋಗಿದ್ದಾರೆ. ಅವರಿಗೆ ಮನೆ ವಿಷಯದಲ್ಲಿ ಸ್ವಲ್ಪ ಏನೋ ಮನೆಯವರು ನಮ್ಮಿಂದ ಯಾಕಮ್ಮ ಬೇಜಾರು ಮಾಡ್ಕೊಂತ ಅಂತ ಹೆಚ್ಚು ಮನೆಯವ್ರಿಗೆ ಇದು ಸಂಬಂಧ. ಮನೆಯವರು ಬಂದು ಅವ್ರಿಗೆ ಆಲ್ರೆಡಿ ಆಗಿದೆ. ಇದು ಅಭಿಮಾನಿಗಳ ಅವ್ರ ನೋವುಗೋಸ್ಕರ ಗೋಳಾಟಕ್ಕೋಸ್ಕರ ಸರ್ಕಾರ ಮಾಡ್ಕೊಂಡು ಕೇಳ್ತಾರೆ. ಯಾಕೆ ಅಂದರೆ ಸರ್, ಬೇರೆ ಜಾಗ ನಾವೇನಾದರೆ ತುಂಬ ಇವತ್ತು ಸುದೀಪ್ ಅವ್ರು ತೊಗೊಂಡು ಖುಷಿ ಆಯ್ತು, ಅವರೆಲ್ಲ ತೊಗೊಂಡು ಮಾಡ್ತಾರೆ. ಇವತ್ತು ನನ್ನ ಸ್ನೇಹಿತ ನಮ್ಮ ದೇವನಹಳ್ಳಿ ಕೇಶವ್ ಅಂತ, ರೈತ ಅಂತ ಅವ್ರಿಗೆ ಹೆಸರು. ನಾನು ದೇವನಹಳ್ಳಿ ಸೆಂಟ್ರಲ್ ನಿಮ್ಗೆ ನಾನು 1/2 ಎಕರೆ ಕೊಡ್ತೀನಿ, ದೊಡ್ಡ ಸ್ಟ್ಯಾಚ್ಯೂ ಮಾಡ್ಕೊಡ್ತೀನಿ, ಬಾಣ್ಣ ಕೊಡ್ತೀನಿ ಅಂತ. ನಾನು ನಿಂದಲ್ಲ, ಅದಲ್ಲ ಮುಖ್ಯ. ನನಗೆ ನಾನು ಸ್ನೇಹಿತ ಕೊಡೋದು ಜಾಗ ಅಲ್ಲ. ಈ ಥರ ಕರ್ನಾಟಕದ ಎಲ್ಲರೂ ತುಂಬ ಜನ ಜಾಗ ಕೊಡ್ತಾರೆ, ಎರಡನೇ ಮಾತಿಲ್ಲ. ಆ ಮಹಾನ್ ಭವಿಷ್ಯದಲ್ಲಿ ಪ್ರತಿಯೊಬ್ಬರು ಸಹಕರಿಸ್ತಾರೆ, ಪ್ರತಿಯೊಬ್ಬರು ಫೀಲ್ ಮಾಡಿಕೊಡ್ತಾರೆ. ಹಾಸನಲ್ಲಿ ಹೇಳೋರೆ, ಮೈಸೂರಲ್ಲಿ ಎಲ್ಲ ಮಾಡಿಕೊಡ್ತಾರೆ. ಈ ಜಾಗ ಬಿಟ್ಟರೆ ನನಗೆ ಬೇರೆ ಜಾಗ ಅಲ್ಲ. ಇದು ಅಂತ್ಯಕ್ರಿಯೆ ಆದ ಜಾಗಕ್ಕೋಸ್ಕರ ಬರ್ತಾ ಇದೀವಿ. ಇವತ್ತು ಯಾರು ಎಲ್ಲಿ ಬೇಕಾದ್ರೂ ಮಾಡ್ಕೊಂಡು ನಾನು ಯಾರಿಗೂ ಅಬ್ಜೆಕ್ಷನ್ ಮಾಡಲ್ಲ, ಅವ್ರ ಬಗ್ಗೆ ಮಾತಾಡಲ್ಲ. ಅವರೆಲ್ಲ ಮಾಡಿದ್ರು ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆ ಮಾಡ್ತೀನಿ. ಏನು ಮಾಡಿದ್ರು ನಾವು ಯಾವ್ರ ಜೊತೆ ಇರ್ತೀವಿ. ಅಂದರೆ ಈ ಜಾಗ ನನಗೆ ದೇವಸ್ಥಾನ ಅಂತ ಹೇಳಿ, ನಾನು ಅಭಿಮಾನಿಯಾಗಿ ನಿರ್ಮಾಪಕ ವ್ಯಾಪಾರ ಲಾಭ ಅನ್ನೋದು ಬೇರೆ. ಒಬ್ಬ ಅಭಿಮಾನಿಯಾಗಿ ನನಗೆ ಈ ಜಾಗನ ನಾಟ್ ಓನ್ಲಿ ನಾನು, ಕೋಟಿಗಟ್ಟಲೆ ಅಭಿಮಾನಿಗಳ ಆಸೆ ಮತ್ತು ಅವರ ಅಭಿಪ್ರಾಯಕ್ಕೋಸ್ಕರ ನಾನು ಮಾತಾಡ್ತಿದ್ದೀನಿ. ನಾನು ಒಬ್ಬನ ವಾಯ್ಸಲ್ಲ, ಇಡೀ ಚಿತ್ರ ವಿಷ್ಣು ಅಭಿಮಾನಿಗಳ ವಾಯ್ಸ್ ಅಂತ ಹೇಳ್ಕೊಳ್ಳಿ. ಅದಕ್ಕೆ ನಂಗೆ ಆ ಜಾಗನೇ ಬೇಕು ಅಂತ ಕೇಳ್ತಾ ಇದ್ದೆ ಹೊರತು ಬೇರೆ ಉದ್ದೇಶ ಏನಿಲ್ಲ. ನೀವು ಹಣ ಬೇಕು, ಹಣನ ಕೊಡ್ತೀವಿ, ತೊಂದರೆ ಇಲ್ಲ. ಸರ್, ಬಹುಶಃ ಬಾಲಣ್ಣವರ ಕುಟುಂಬ ಏನಾದರೂ ಮೊದಲೇ ಅಭಿಮಾನಿಗಳ ಮನವಿಗೆ ಒಪ್ಪಿ ಆ ಜಾಗ ಕೊಟ್ಟಿದ್ರೆ ಅವ್ರ ಜಾಗನ ಉಳ್ಕೋತಾ ಇತ್ತಾ ಇಲ್ಲಿ ತನಕ ಅಂತ? ಯಾಕಂದ್ರೆ ಒಂದ್ ಕಡೆ 10 ಎಕರೆ ಜಾಗ ಮಾರ್ಕೊಂಡಿದ್ದಾರೆ, ಮತ್ತ ಕಡೆ ಸ್ಟುಡಿಯೋ ಮಾಡಿಲ್ಲ, ಮತ್ತೆ ವಿಷ್ಣುವರ ಸ್ಮಾರಕದ ವಿಚಾರದಲ್ಲಿ ಅವ್ರು ಗೊಂದಲ ಸೃಷ್ಟಿ ಮಾಡಿದ್ದು ಆ ಜಾಗ ಅವ್ರ ಕೈ ತಪ್ಪೋಕೆ ಕಾರಣ ಆಗಿತ್ತ? ಅವರು ಹಣದ ಆಸೆ ಬಿದ್ದುಬಿಟ್ಟಿದ್ದಾರೆ ಪಾಪ. ಅವ್ರಿಗೂ ಹಣ ಯಾರು ಆಸೆ ತೋರಿಸಿರ್ತಾರೆ, ಮುಂದೆ ಅದು ಏನೇನಾಗೋಗುತ್ತೆ ಅಂತ. ಇವತ್ತು ಏನು ಅಷ್ಟು ಬೇಗ ಆರ್ಡರ್ ಆಗುತ್ತೆ ಅಂತ ನನಗೆ ನಂಬಿಕೆ ಕಡಿಮೆ ಇದೆ. ಇದು ತುಂಬ ಜನ, ತುಂಬ ದೊಡ್ಡ ದೊಡ್ಡ ಶಕ್ತಿಗಳಿದೆ, ಪ್ರಭಾವಿ ವ್ಯಕ್ತಿಗಳಿದ್ದಾರೆ. ಅವರು ಇವತ್ತು ಏನು ಬೇಕಾದ್ರೆ ಪರ್ಚೇಸ್ ಮಾಡೋ ಘಟಾನುಘಟಿಗಳಿದ್ದಾರೆ. ಅವ್ರ ಮುಂದೆ ನಾವೆಲ್ಲ ಯಾರು? ಆದರೆ ನಮ್ಮ ಸರ್ಕಾರ ಮೇಲೆ ನಂಬಿಕೆ ಇದೆ, ಅಪಾರವಾದ ನಂಬಿಕೆ ಇದೆ, ಗೌರವ ಇದೆ. ಸಿದ್ದರಾಮಯ್ಯ ನಮಗೆ ಮಾಡಿಕೊಡ್ತಾರೆ ನಂಬಿಕೆ ಇದೆ. ಈ ನಾಟ್ ಓನ್ಲಿ ಸರ್ಕಾರ ಆಗೋದು, ವಿರೋಧ ಪಕ್ಷದವರಾಗ್ಬೋದು, ಆಡಳಿತ ಪಕ್ಷದವರಾಗ್ಬೋದು, ಅಧಿಕಾರಿಗಳು ನಿಮ್ಮ ಮನೆಗೆ ಮಾಡ್ತೀನಿ. ಈ ಒಂದು ವಿಷಯದಲ್ಲಿ ದಯವಿಟ್ಟು ಸಹಕರಿಸಿ. ಒಂದು 10 ಗುಂಟೆ ಕೊಡಿ ಸಾಕು ಅಂತ, ಬೇರೆ ಇನ್ನೇನು ಬೇಡ. 2 ಎಕರೆ ಬೇಡ, 1/2 ಎಕರೆ ಬೇಡ. ಯಾರು ಆಸೆ ಇರ್ತಾರೆ ಕೊಡ್ತೀನಿ, ತಿರ್ಗಿ 1/2 ಎಕರೆ ಅಂತಾನೆ ಬೇಡ. 10 ಗುಂಟೆ ಪೂಜೆ ಮಾಡ್ಕೊಂಡು ರೋಡ್ ಏನು ಎಷ್ಟೇ ಅದು ಬಿಟ್ಬಿಟ್ಟು ಇನ್ನು 10 ಗುಂಟೆ ಕೊಟ್ಟರೆ ಸಾಕು. ನಾವು ಪೂಜೆ ಮಾಡಿಕೊಂಡು ಆಮೇಲೆ ಆ ಜಾಗ ಇನ್ನೂ ಸ್ವಲ್ಪ ಸೈಡ್ ಈ ಕಡೆನೂ ಕೊಟ್ಟರೆ, ಇನ್ನೂ ಆ ಸೆಂಟ್ರಲ್ ಇತ್ತು ಅಂತ ಏನಾದ್ರು ಫೀಲಿಂಗ್ ಇತ್ತು, ಇನ್ನೂ ಈ ಕಡೆ ಕೊಟ್ಟರೆ ನಾವು ಮಾಡ್ಕೊಳ್ತೀವಿ. ಒಟ್ಟಲ್ಲಿ ಆ ಜಾಗದ ಆ ಸರೌಂಡಿಂಗ್ ಬಿಟ್ಟರೆ ಇನ್ನು ಎಲ್ಲೂ ಕೊಟ್ಟರು ನಮ್ಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ ಅಂತ ಹೇಳಿ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.